ಸೊ ನಾನೀಗ ಮ್ಯಾಥ್ಸ್ದು ಮಾಡ್ಯೂಲ್ 1 ಮಾಡ್ಯೂಲ್ 2 ಕಳಿಸಿದ್ದೀನಿ, ಮತ್ತು ಮಾಡ್ಯೂಲ್ 3ನೂ ಕಳಿಸಿದ್ದೀನಿ. ಇದು ಮಾಡ್ಯೂಲ್ 4 ಹೌದು. ಮಾಡ್ಯೂಲ್ 3ವರೆಗೂ ಲೈಕ್ ಪಾಸ್ ಆಗೋವಷ್ಟು ಎಷ್ಟು ಬೇಕಷ್ಟು ನಾನು ಕಳಿಸಿದ್ದೀನಿ. ಅದು ಒಂದು ಬ್ಯಾಕಪ್. ನೀನು ಏನು ಓದಿರ್ತೀಯ ಅದು ಬರುತ್ತೆ, ಅದೇ ಬರೀತೀಯ. ಬಟ್ ಮಾಡ್ಯೂಲ್ 4ಅಲ್ಲಿ ಇವೆಲ್ಲ ಫಾರ್ಮುಲಾ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಅವರು ನಿನಗೆ ಬುಕ್ ಪ್ರೊವೈಡ್ ಮಾಡ್ತಾರೆ. ನೀನು ಏನು ಮಾಡಬೇಕಂದ್ರೆ ಇಷ್ಟು ಹೆಸರು ಏನಿದಾವಲ್ಲ ಇವೆಲ್ಲ ನೀನು ನೆನ್ಪಿಟ್ಕೊಂಡಿರಬೇಕು. ಇದ್ರದ್ದು ಫಾರ್ಮುಲಾ ಎಲ್ಲಿ ಅಪ್ಲೈ ಮಾಡ್ತೀನಿ, ಇದ್ರದ್ದು ಮೆಥಡ್ ಯಾವ ಥರ ಅಪ್ಲೈ ಮಾಡ್ತೀನಿ, ಇದು ಏನಿಲ್ಲ, ಬರೀ ಕ್ಯಾಲ್ಕುಲೇಟ್ರಲ್ಲಿ ಬರೋ ವ್ಯಾಲ್ಯೂಸ್ನ ನೀನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೆಗೆಯೋದಷ್ಟೇ. ಇವೆಲ್ಲ ಮೆಥಡು ಮಾಡ್ಯೂಲ್ 4 ಮತ್ತು ಮಾಡ್ಯೂಲ್ 5ಅಲ್ಲಿ ತುಂಬ ಈಸಿ, ಪಾಸ್ ಆಗ್ಬೋದು ಆರಾಮ್ಸೆ, ಏನು ಚಿಂತೆ ಇರೋಲ್ಲ. ಫಸ್ಟು ಬಂದುಬಿಟ್ಟು ರೆಗ್ಯುಲರ್ ಫಾಲ್ಸಿ ಮೆಥಡು ಹೆಂಗೆ ಮಾಡೋದಂತ ನೋಡೋದ. ಇದು ನಾವಿವಾಗ ಫಸ್ಟು ರೆಗ್ಯುಲರ್ ಫಾಲ್ಸಿ ಮೆಥಡು ನೋಡ್ತಿದ್ದೀವಿ. ನಾನು ನಿನಗೆ ಪ್ರತಿಯೊಂದರಲ್ಲೂ 2 ಸ್ಯಾಂಪಲ್ ಹೇಳ್ಕೊಳ್ತಾ ಹೋಗ್ತೀನಿ. ನಿನಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನಿಲ್ಲ, ನೀನು ಈ ವಿಡಿಯೋನ ಲೈಕ್ ಪದೇ ನೋಡಿದರೂ ಸಹ ನಿನಗೆ ಅರ್ಥ ಆಗುತ್ತೆ ಈಸಿಯಾಗಿ. ನೀನು ನೆನ್ಪು ಮಾಡ್ಕೋಬೇಕು. ಒಂದು ರೂಟ್ ಮ್ಯಾಪ್ ನೀನೇ ನೆನ್ಪಿಟ್ಕೊ. ನಮ್ಮ ಮಾಡಿರೋ ವೀಡಿಯೋದಲ್ಲಿ ನಿನಗೆ ಆರಾಮ್ಸೆ ರೂಟ್ ಮ್ಯಾಪ್ ತಲೆಗೆ ಹೋಗೇ ಪ್ರಿಂಟ್ ಆಗುತ್ತೆ. ಇದು ಏನು ಕಾಂಪ್ಲೆಕ್ಸ್ ಇಲ್ಲ, M2 ಆರಾಮ್ಸೆ ಪಾಸ್ ಆಗ್ಬೋದು. ಫಸ್ಟು ಕ್ವಶನ್ ಬಂದುಬಿಟ್ಟು (x e⁻x - 3) ಇದು ಕ್ವಶನ್ನು. ಈ ಕ್ವಶನ್ ಕೊಟ್ಟಾಗ ರೆಗ್ಯುಲರ್ ಫಾಲ್ಸಿ ಮೆಥಡಲ್ಲಿ ಏನಂದರೆ ಫಸ್ಟು ಬಂದುಬಿಟ್ಟು ಲೆಟ್ ಅಂತ ಬರ್ಕೊಂಡು (x e⁻x - 3) = 0. Therefore f of x ಅಂದರೆ ಫಂಕ್ಷನ್ ಆಫ್ x = (x e⁻x - 3) = 0. ಇದು ಈಕ್ವೇಷನ್ ಫಾರ್ಮಲ್ಲಿ ಬರ್ಕೋಬೇಕು, ಸರಿನಾ? ಇದು ಬರ್ಕೊಂಡಾದ್ಮೇಲೆ ಈಗ ವಿ ನೋ ದಟ್ ಅಂತ ಬರೆದುಬಿಟ್ಟು ಫಾರ್ಮುಲಾ ಬುಕ್ಕಲ್ಲಿ ಹೆಂಗಿರುತ್ತೆ ಅಂದರೆ x = a f of b minus b f of a divided by f of b minus f of a. ಈ ಥರ ಇರುತ್ತೆ. ಇದು ಫಾರ್ಮುಲಾ ಬುಕ್ಕಲ್ಲೂ ಸಹ ಹೀಗೆ ಇರುತ್ತೆ. ಫಾರ್ಮುಲಾ ಬುಕ್ಕಲ್ಲಿ ನೀನು ಈ ಫಾರ್ಮುಲಾ ಬೇಕಂದರೆ ಇದನ್ನು ನೆನ್ಪಿಟ್ಕೊಂಡು ಹೋಗ್ಬೇಕು ನೀನು. ರೆಗ್ಯುಲರ್ ಫಾಲ್ಸಿ ಮೆಥಡ್ ಅಂದರೆ ಈ ಫಾರ್ಮುಲಾ ಬುಕ್ಕಲ್ಲಿ ಅದು ಇದ್ರ ಸಮೇತ ಮೆನ್ಷನ್ ಮಾಡಿರ್ತಾರೆ. ಇವಾಗ ಇದಿಷ್ಟು ಬರ್ಕೊಂಡಾದ್ಮೇಲೆ ಇದು ಫಸ್ಟು ಈಕ್ವೇಷನ್ ಬರ್ಕೊಂಡು ಆಮೇಲೆ ವಿ ನೋ ದಟ್ ಅನ್ನೋದು ಬರ್ಕೊಂಡು ಈಗ ಫಸ್ಟು ನಾವು ರೂಟ್ ಕಂಡುಹಿಡ್ಕೋಬೇಕು ರೆಗ್ಯುಲರ್ ಫಾಲ್ಸಲ್ಲಿ. ಟು ಫೈಂಡ್ a, b ಅಂತ ಬರ್ಕೋಬೇಕು. a, b ಅಂತ ಬರ್ಕೊಂಡು ಈಗ ಇದು a, b ಕಂಡುಹಿಡಿಬೇಕಾದ್ರೆ ನಾವು ಫಸ್ಟು ಈ ಈಕ್ವೇಷನ್ನ ಲೆಟ್ x = 0. x = 0 ಅಂದರೆ f of x ಅನ್ನೋ ಈಕ್ವೇಷನ್ ಇದೆಲ್ಲ (x e⁻x - 3) = 0 ಅಂತ ಈ x ಜಾಗದಲ್ಲಿ ಕ್ಯಾಲ್ಕುಲೇಟ್ರಲ್ಲಿ 0 ಅಂತ ಟೈಪ್ ಮಾಡಿಬಿಟ್ಟು ನೋಡಬೇಕು ಏನಾಗುತ್ತೆ. x 0 ಆದಾಗ (0 e⁻0 - 3) ಅಂದ್ಬಿಟ್ಟು ಬರುತ್ತೆ. ಈಗ ಇದ್ರದ್ದು ಏನಾಗುತ್ತೆ, ಇಲ್ಲಿ ಕ್ಯಾಲ್ಕುಲೇಟ್ರ್ ನೋಡಬೇಕು. x ಅಲ್ವಾ, ಈಗ 0 ಈಗ ಏನು ಮಾಡಬೇಕಂದ್ರೆ ಶಿಫ್ಟು ಒತ್ತುಬಿಟ್ಟು ಈ LN ಅನ್ನೋ ಬಟನ್ ಇದೆಯಲ್ಲ, ಇಲ್ಲಿ ಇ ಅನ್ನೋದಿದೆ, ಇ ಒತ್ತಿದ್ರೆ 0 ಒತ್ತಬೇಕು ಮತ್ತು ಪವರ್ಗೆ. ಅದಾದಮೇಲೆ ಈ ಥರ ಆ್ಯರೋ ಮಾರ್ಕ್ ಕೊಟ್ಟಾಗ -3 ಅಂತ ಹೊಡಿಬೇಕು. ಈ ಈಕ್ವೇಷನ್ ಇಲ್ಲಿ ಮ್ಯಾಚ್ ಆಗುತ್ತೆ. ಈಗ 0 e⁻0 - 3 ಅಂತ ಕೊಟ್ಟಾಗ ಕೊಟ್ಟಾಗ -3 ಬರುತ್ತೆ. ಈಸ್ -3 ಈಸ್ ಲೆಸ್ ದೆನ್ 0. ಈಗ ಇನ್ನೂ ಚೆಕ್ ಮಾಡಬೇಕು. ಎಲ್ಲಿವರೆಗೂ ಚೆಕ್ ಮಾಡಬೇಕು, ನಮಗೆ ಒಂದು ನೆಗೆಟಿವ್ ವ್ಯಾಲ್ಯೂ 1 ಬರಬೇಕು, ಆಮೇಲೆ ಪಾಸಿಟಿವ್ ವ್ಯಾಲ್ಯೂ 1 ಬರಬೇಕು. ಅಲ್ಲಿವರೆಗೂ ಚೆಕ್ ಮಾಡಬೇಕು. 1 ನೆಗೆಟಿವು 1 ಪಾಸಿಟಿವ್ ನೆನ್ಪಿಟ್ಕೊ. ಆಮೇಲೆ ಈಗ f of 1 ಹಾಕ್ಬಿಟ್ಟು ಟ್ರೈ ಮಾಡೋಣ. ಈಗ ಸೇಮ್ ಎಕ್ಸ್ ಜಾಗದಲ್ಲಿ 1 ಹಾಕಿ ಟ್ರೈ ಮಾಡ್ತಿದ್ದೀವಿ. ಈಗ 1 ಶಿಫ್ಟ್ ಪ್ಲಸ್ e⁻1 ಆ್ಯರೋ ಮಾರ್ಕ್ ಕೊಟ್ಬಿಟ್ಟು -3 ಏನು ಬಂತು, 0.282 ಬಂತು. ಇನ್ನು ಯಾವುದಾದ್ರೂ ಒಂದು 2 ಡೆಸಿಮಲ್ ಇಟ್ಕೊಳ್ತೀನಿ. 1 e⁻1 - 3 ಏನು ಬಂತು ನಮಗೆ,
0.28 ವಿಚ್ ಈಸ್ ಲೆಸ್ಸರ್ ದೆನ್ 0. ಯಾಕಂದರೆ ನೆಗೆಟಿವ್, ಎನಿಥಿಂಗ್ ನೆಗೆಟಿವ್ ವ್ಯಾಲ್ಯೂ ಇದ್ದರೆ ಅದು 0ಗಿಂತ ತುಂಬ ಕಡಿಮೆ ವ್ಯಾಲ್ಯೂ ಅಂತ ಲೆಕ್ಕ ತೊಳ್ತೀವಿ. ಇದು ಬೇಸಿಕ್ಸು. ಈಗ f(2) ಜೊತೆ ಟ್ರೈ ಮಾಡೋಣ. ಯಾಕಂದರೆ ನಮ್ಗೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬರಬೇಕಲ್ವ ಈ ಸಮ್ಮಲ್ಲಿ, ಅದಕ್ಕೆ ಈಗ ಮತ್ತೆ ಈಗ f(2) ತೊಗೊಂಡಿದ್ದೀವಲ್ವ, ಏನಾಗುತ್ತೆ 2e⁻² - 3 ಆಗುತ್ತೆ. ಏನು ಸಿಗುತ್ತೆ ಅವಾಗ ನಮ್ಮ ಕ್ಯಾಲ್ಕುಲೇಟ್ರಲ್ಲಿ ಹಾಕಿದಾಗ 2 ಶಿಫ್ಟ್ e⁻², ಆರೋ ಮಾರ್ಕ್ ಕೊಟ್ಟು -3, 11.78 ಬಂತು. ಸೊ ಈಗ 11.78 ವಿಚ್ ಈಸ್ ಗ್ರೇಟರ್ ದೆನ್ 0. ಈಗ ಹೆಂಗೆ ನಮಗೆ f(1) ಒಂದು ನೆಗೆಟಿವ್ ಏನಂದರೆ ಲೀಸ್ಟ್ ನೆಗೆಟಿವ್, ಅದಾದಮೇಲೆ ಯಾವ್ದು ಪಾಸಿಟಿವ್ ಬಂದಿರುತ್ತೆ ಆ ಎರಡನ್ನ ಕಂಪೇರ್ ಮಾಡಬೇಕು. ಈಗ ಇದು ನೆಗೆಟಿವ್ ವ್ಯಾಲ್ಯೂ, ಈಗ ಇದು ಪಾಸಿಟಿವ್ ವ್ಯಾಲ್ಯೂ. f(1) ಈ 1 ಬಂದುಬಿಟ್ಟು ಎ ವ್ಯಾಲ್ಯೂ ಬಂದು -0.28, f(b) ವ್ಯಾಲ್ಯೂ ಬಂದು 11.78. ಈಗ ಎ ಅಂದರೆ ಏನು? ಎ ಅಂದರೆ 1, ಯಾಕಂದರೆ 1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ ಅದು 1 ಆಗುತ್ತೆ. ಬಿ ಅಂದರೆ ಏನು? ಬಿ ಅಂದರೆ 2, ಏಕೆಂದರೆ ಬಿ 2 ಹಾಕಿದಾಗ f(b) ಬಂದು ನಮ್ಗೆ ಈ ವ್ಯಾಲ್ಯೂ ಬಂತು. ಅದರದ್ದೇ ಅರ್ಥ ಇದು, ತುಂಬ ಸಿಂಪಲ್ಲು. ಈಗ ಇದಾಯ್ತಾ? ದೇರ್ ಫೋರ್ ದ ರೂಟ್ ಲೈಸ್ ಬಿಟ್ವೀನ್ 1,2 ಅಂತ ಬರೆದಿಟ್ಕೋಬೇಕು. ಇಲ್ಲಿವರೆಗೂ ನಿನಗೆ ಇಷ್ಟು ನೆನಪಾಗಿ ಇಷ್ಟು ಬರೆದ್ರೂ ಸಹ ಅವನು ಅಟ್ಲೀಸ್ಟ್ ಒಂದು 8 ಮಾರ್ಕ್ಸ್ ಕ್ವಶನ್ ಅಂದರೆ ಇದು ಅಟ್ಲೀಸ್ಟ್ ಒಂದು 3.5 ಮಾರ್ಕ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ನೀನು ಕಂಪ್ಲೀಟ್ 100% ಕೊಡಬೇಕು. ಇಲ್ಲಿವರೆಗೂ ಒಂದು ಪಾಠ ಆಯಿತಾ? ಇಲ್ಲಿಗೊಂದು ಮುಗೀತು. ಇಲ್ಲಿವರೆಗೂ ಆಯ್ತಲ್ವಾ? ಸೊ ಇವಾಗ ಈ ಕ್ವಶನ್ ಕೇಳಿದಾಗ ಕ್ಯಾರಿ ಔಟ್ 3 ಇಟರೇಷನ್ಸ್ ಅಂತ ಕೇಳ್ತಾರೆ. ಅಂದರೆ 3 ಕಾನ್ಸಿಕ್ವೆಂಟ್ ಪ್ರೊಸೀಜರ್ನ ಫಾಲೋ ಮಾಡು, ಅಂದರೆ 3 ಡಿಫ್ರೆಂಟ್ ವ್ಯಾಲ್ಯೂ ತೆಗಿ ಅಂತ. ಇಫ್ ಇನ್ ಕೇಸ್ ಅವ್ರು ಕೇಳಿಲ್ಲ ಅಂದರೆ ನೀನು 3 ಇಟರೇಷನ್ ತೆಗೆದ್ರೇ ಒಳ್ಳೆಯದು. ಕೇಳಿದ್ರೆ 3 ಇಟರೇಷನ್ ಅಂದರೆ 3 ಇಟರೇಷನ್ ತೆಗೆದು ತುಂಬ ಒಳ್ಳೆಯದು. 3 ಇಟರೇಷನ್ಸ್ ಹೆಂಗೆ ತೆಗೆದಂದರೆ, ಈಗ ನಾವಿಲ್ಲಿ ಫಾರ್ಮುಲಾ ಬರೆದಿದ್ದೀವಲ್ಲ, ಈಗ ಇಲ್ಲಿ ವ್ಯಾಲ್ಯೂಸ್ ಇದಾವಲ್ಲ, ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟ್ ಏನು? ಫಸ್ಟ್ ಅಪ್ರಾಕ್ಸಿಮೇಷನ್, ಫಸ್ಟ್ ಇಟರೇಷನ್ ಆರ್ ಅಪ್ರಾಕ್ಸಿಮೇಷನ್, ಫಸ್ಟ್ ಇಟರೇಷನ್ ಅಂತ ಬರ್ಕೊಂಡು ಈಗ 1,2 ಸರ್ಚ್ ಮಾಡ್ಬೇಕು ನಾವು. ಈಗ ವಿ ನೋ ದಟ್ ಇಲ್ಲಿ ಏನಿದೆ, f(a) = -0.28 ವ್ಯಾಲ್ಯೂ ಗೊತ್ತಿದೆಯಾ? f(b) = 11.78 ವ್ಯಾಲ್ಯೂ ಗೊತ್ತಿದೆಯಾ? a ಒಂದು 1, b = 2. ಈಗ ಇಲ್ಲೇ ಎಲ್ಲ ಇರಬೇಕಾದ್ರೆ ಫಾರ್ಮುಲಾದಲ್ಲಿ ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡಿ ಬರೆಯೋದು. ಈಗ ಫಾರ್ಮುಲಾ ಏನು? x = a(f(b) - b(f(a) ಡಿವೈಡೆಡ್ ಬೈ f(b) - f(a). ಹಿಂಗಾಯ್ತಾ? ಸೊ ಆಮೇಲೆ ಇದು ಬರೆದ್ಬಿಟ್ಟು ಫಾರ್ಮುಲಾ ಒಂದು ಬರೆದಿಟ್ಕೋಬೇಕು. x = a(f(b) - b(f(a) ಡಿವೈಡೆಡ್ ಬೈ f(b) - f(a) ಅಂತ ಬರ್ಕೊಂಡು, ಈಗ ಏನಿದೆ ವ್ಯಾಲ್ಯೂ ಇಲ್ಲಿ? x = ಫಸ್ಟು ಎ ಇದೆ, ಎ ವ್ಯಾಲ್ಯೂ ಏನು? 1 ಸಾರಿ ಇಲ್ಲಿ ನೋಡು, 1 ಇಂಟು f(b) ವ್ಯಾಲ್ಯೂ ಏನು? 11.78 ಮೈನಸ್ ಬಿ ವ್ಯಾಲ್ಯೂ, ಬಿ ಇಂಟು f(a) ಅಂತ, ಬಿ ವ್ಯಾಲ್ಯೂ ಬಂದುಬಿಟ್ಟು 2. ಸೊ ಇಲ್ಲಿ 2 ಇಂಟು f(a) ವ್ಯಾಲ್ಯೂ ಬರ್ಕೋಬೇಕು -0.28 ಡಿವೈಡೆಡ್ ಬೈ f(b) - f(a) ಅಂದರೆ ಇದು ಮೈನಸ್ ಇದು ಅಂತ. ಸೊ ಇದು ಬರ್ಕೋಬೇಕಿಲ್ಲಿ. ಸೊ ಇಲ್ಲಿ ಬರ್ಕೊಳ್ತೀಯ 11.78 -0.28. ಓಕೆನಾ? ಇದು ಇಲ್ಲಿ ಬರ್ಕೊಳ್ತೀವಿ. ಈಗ ಕ್ಯಾಲ್ಕುಲೇಟ್ರಲ್ಲಿ ಯಾವತ್ತೂ ಸಹ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದು
ಒಂದೇ ಸರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಫ್ರೆಂಟ್ ವ್ಯಾಲ್ಯೂ ಕೊಡುತ್ತೆ. ಅದು ಮಾಡೋಕ್ಕೆ ಹೋಗ್ಬೇಡ, ಯಾಕಂದರೆ ಇದು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡು, ಇದು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡು, ಆಮೇಲೆ ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡು. ನಾನು ವಿಡಿಯೋ ತುಂಬ ಡಿಲೇ ಎಂತಕ್ಕಾಗುತ್ತೆ ಅಂದರೆ ನಿನಗೆ ಬೇಸಿಕ್ 1 by 1 ಪ್ರೊಸೀಜರ್ ನೀಟಾಗಿ ಹೇಳ್ಕೊಡ್ತಿದ್ದೀನಿ. ಸೊ ನಿನಗೆ ಎಲ್ಲೇ ರಿವರ್ಸ್ ಮಾಡಿ ತಿರುಗಿಸಿ ನೋಡಿದ್ರು ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ ನೋಡ್ಬಿಟ್ಟು. ಈಗ ಕ್ಯಾಲ್ಕುಲೇಟ್ರಲ್ಲಿ ಫಸ್ಟು ನ್ಯೂಮರೇಟ್ರು ಡಿನಾಮಿನೇಟ್ರನ್ನ ಡಿವೈಡ್ ಮಾಡ್ಕೊಳ್ಳೋಣ. ಫಸ್ಟು 1 ಬ್ರ್ಯಾಕೆಟ್ ಹಾಕೋದು ಹೆಂಗಂದರೆ ಇಲ್ಲ ಹೀಗೆ ಹಾಕೋಬೇಕು. 1 ಇಂಟು ಇಲ್ಲಿ ನೋಡು 1 ಇಂಟು 11.78 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಮೈನಸ್ 2 ಇಂಟು ಮೈನಸ್ 0.28 ಬ್ರ್ಯಾಕೆಟ್ ಕ್ಲೋಸ್ ಮಾಡು. ಬ್ರ್ಯಾಕೆಟ್ ಇಲ್ಲೇ ಇರುತ್ತೆ, ಅದೇನು ಶಿಫ್ಟ್ ಏನು ಒತ್ತೋದು ಬೇಡ. ಈಕ್ವಲ್ಸ್ ಟು ಕೊಟ್ಟಾಗ ಏನು ಬರುತ್ತೆ, ಈ ಥರ ಫ್ರ್ಯಾಕ್ಷನಲ್ಲಿ ಬಂದಾಗ ಇಲ್ಲಿ ಎಸ್ ಡಿ ಅಂತ ಒಂದು ಬಟನ್ ಇರುತ್ತೆ. ಇದು ನೋಡು, ಎಸ್ ಡಿ ಅನ್ನೋದು ಬಟನ್, ಇದು ಇದು ಡೆಸಿಮಲ್ ಪಾಯಿಂಟಿಗೆ ಕನ್ವರ್ಟ್ ಮಾಡೋದು, ಸ್ಟ್ಯಾಂಡರ್ಡ್ ಇಂಟು ಡೆಸಿಮಲ್ ಅಂತ ಕೊಟ್ಟಾಗ 12.340 ಅಂತ ಬಂತ ವ್ಯಾಲ್ಯೂ. ಇಲ್ಲಿ ಈಕ್ವಲ್ಸ್ ಟು 12.340 ಅಂತ ಬರ್ಕೊ. 12.340 ಅಂತ ಬರೆದಾದ್ಮೇಲೆ ಈಗ ಮತ್ತೆ ಡಿನಾಮಿನೇಟ್ರು ಇದು ಮಾಡು, 11.78 ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿ ಮೈನಸ್ 0.28 ಕ್ಲೋಸ್ ಮಾಡು. ಕ್ಲೋಸ್ ಮಾಡಿದಾಗ ಏನು ಬರುತ್ತೆ, ಫ್ರ್ಯಾಕ್ಷನ್ ಬಂದಾಗ ಸೇಮ್ ಎಸ್ ಡಿ ಅಂತ ಹೊತ್ತುಬಿಟ್ಟು 12.060 ಬರುತ್ತಾ. 12.060 ಬಂತು. ಏನು ಮಾಡು, ಇವಾಗ ಈ ವ್ಯಾಲ್ಯೂಸ್ ಇದಾವಲ್ಲ, ಈ ವ್ಯಾಲ್ಯೂನ ಇಲ್ಲಿ ಟೈಪ್ ಮಾಡಿ ಡಿವಿಷನ್ ಮಾಡು. 12.340. ಈಗ ಇಲ್ಲಿ ಫ್ರ್ಯಾಕ್ಷನ್ ಇರೋದ್ರಿಂದ ಇಲ್ಲಿ ಈ ಬಟನ್ ಇದೆ, ಒಂದು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋದು. ಇದು ನೋಡಿಲಿ, ಈ ಬಟನ್ ಒತ್ತಬೇಕು. ಬಟನ್ ಒತ್ತಿದಾಗ ಮತ್ತೆ 12.060 ಒತ್ತಿದಾಗ ಏನು ಬರುತ್ತೆ, 1.023 ಬಂತು. ಇದು ಈ ವ್ಯಾಲ್ಯೂ ಬಂದಿದ್ದು ನಮಗೆ. ಈ ವ್ಯಾಲ್ಯೂ ಬಂತಲ್ವ. ಇವಾಗ ಏನು ಮಾಡಬೇಕಂದ್ರೆ ಈ ಈಕ್ವೇಷನ್ನಲ್ಲಿ ಎಕ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 3 ಇದೆ ಅಲ್ಲ, ಈಗ ದೇರ್ ಫೋರ್ ಎಕ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 3 ಅಂತ ಬರೆದುಬಿಟ್ಟು ಈ ವ್ಯಾಲ್ಯೂ 1.023 ಇ ಟು ದಿ ಪವರ್ ಆಫ್ 1.023 ಮೈನಸ್ 3, ಈ ಬಂದಿರೋ ವ್ಯಾಲ್ಯೂ ಯಾವತ್ತೂ ಇದ್ರ ಜೊತೆಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಂತಕ್ಕಂದರೆ ನಮಗೆ ಒಂದು ವ್ಯಾಲ್ಯೂ ನೆಗೆಟಿವಲ್ಲೇ ಆಗಬೇಕು, ಒಂದು ವ್ಯಾಲ್ಯೂ ಪಾಸಿಟಿವಲ್ಲೇ ಆಗಬೇಕು. ಇದೇ ಇಟರೇಷನ್ಸ್ ತೆಗೆಯೋದು ಸುಮ್ಮನೆ. ಸೊ ಇವಾಗ ಇದೇನಾಗುತ್ತೆ, ಇಲ್ಲಿ ಮತ್ತೆ ಅದೇ ಟೈಪ್ ಮಾಡಬೇಕು. 1.023 ಈ ಹೆಂಗೆ ಒತ್ತೋದು ಅಂತ ಹೇಳಿದ್ದೀನಲ್ಲ, ಶಿಫ್ಟು ಪ್ಲಸ್ ಎಲ್ ಎನ್ ಅಂತ ಒತ್ತಿದ್ರೆ ಅದು ಇ ಬರುತ್ತೆ. ಮತ್ತು 1.023 ಒತ್ತಿದಾಗ ಮೈನಸ್ ಈ ಆರೋ ಮಾರ್ಕ್ ಕೊಟ್ಟಿದ್ಮೇಲೆ ಮೈನಸ್ 3 ಹೊಡಿ, ಮೈನಸ್ 0.154 ಇಸ್ ಈಕ್ವಲ್ ಟು ಮೈನಸ್ 0.2. ಇನ್ನೊಂದು ಸರಿ ಹೇಳ್ತೀನಿ ನೋಡು, 1.023 ಶಿಫ್ಟು ಇ 1.023 arrow mark minus 3 equals to minus 0.154. ಸೊ ಇಲ್ಲಿ ಒಂದು ನೆಗೆಟಿವ್ ವ್ಯಾಲ್ಯೂ ಬಂತ. ಇವಾಗ ನಿಂದು ಟ್ವಿಸ್ಟ್ ಏನಂದರೆ, ಇದು ನೆನ್ಪಿಟ್ಕೊಳ್ಳೋದು ತುಂಬ ಈಸಿ, ಕಲ್ತ್ಕೊ ಇಲ್ಲಿ. ಈಗ ನಾವಿಲ್ಲಿ 1/1,2 ಅಂತ ಹಾಕಿದ್ವಲ್ಲ, ಇವಾಗ ಏನಂದರೆ ಈ 1.023 ಲೈ ಆಗುತ್ತೆ. ದೇರ್ ಫೋರ್ the root lies between 1.023, 2. ನೀನು ಯಾವತ್ತು ಏನು ನೆನ್ಪಿಟ್ಕೊ ಅಂದರೆ, ಇದರಲ್ಲಿ ನಾ ಹೇಳಿರೋ ಪ್ರಕಾರ ವಿಡಿಯೋದಲ್ಲಿ ನೋಡಿದ್ಯಾ, ಯಾವತ್ತು ಇನ್ನೊಂದು ಸರಿ ಹೇಳ್ತೀನಿ, ಈ ಪ್ರೊಸೀಜರಿಂದ ಹೇಳಿರಲಿಲ್ಲ. ಇಲ್ಲಿ ಫಸ್ಟ್ ಇಟರೇಷನ್ ಆದಮೇಲೆ ನೀನು ಯಾವತ್ತು ಫಸ್ಟ್ ವ್ಯಾಲ್ಯೂನ ಮಾತ್ರ ರೀಪ್ಲೇಸ್ ಮಾಡ್ತಾ ಹೋಗ್ತೀಯ ಪ್ರತಿಯೊಂದು ಇಟರೇಷನಲ್ಲೂ. ಸೆಕೆಂಡ್ ವ್ಯಾಲ್ಯೂ ಮತ್ತು ಸೆಕೆಂಡ್ರದ್ದು ಎಫ್ ಆಫ್ ಬಿ ಯಾವತ್ತೂ ಸೇಮ್ ಇರುತ್ತೆ, ಬಟ್ ಎಫ್ ಆಫ್ ಎ ವ್ಯಾಲ್ಯೂ ಯಾವಾಗಲೂ ಚೇಂಜ್ ಆಗ್ತಿರುತ್ತೆ. ಇವಾಗ ಹೆಂಗಿದೆ ಅಂದರೆ, ಈಗ ಸೆಕೆಂಡ್ ಇಟರೇಷನ್ ಸೇಮ್ ಪ್ರೊಸೀಜರು, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಫ್ ಆಫ್ ಎ ಏನಿವಾಗ ಎಫ್ ಆಫ್ ಎ, ಇದು ಎಫ್ ಆಫ್ ಎ ವ್ಯಾಲ್ಯೂ. ಇವಾಗ ಎಫ್ ಆಫ್ ಎ ವ್ಯಾಲ್ಯೂ ಮೈನಸ್ 0.154
ಎ ವ್ಯಾಲ್ಯೂ ಬಂದುಬಿಟ್ಟು 1.023 ಚೇಂಜ್ ಆಗಿದೆ. ಯಾವತ್ತು ಎ ವ್ಯಾಲ್ಯೂ ಚೇಂಜ್ ಆಗುತ್ತೆ ರೆಗ್ಯುಲರ್ ಫಾಲ್ಸಿ ಮೆಥಡಲ್ಲಿ, ಬಿ ವ್ಯಾಲ್ಯೂ ಯಾವತ್ತು ಹೇಗಿದೆ ಹಾಗೆ ಇರುತ್ತೆ. ಸೊ ಎಫ್ ಆಫ್ ಬಿ ವ್ಯಾಲ್ಯೂ ಬಂದುಬಿಟ್ಟು 11.78 ಮತ್ತು ಬಿ ವ್ಯಾಲ್ಯೂ 2. ಸೊ ಅದು ಹೆಂಗಿದೆ ಹಂಗೆ ಬರ್ಕೊ. 11.78 ಬಿ ವ್ಯಾಲ್ಯೂ 2 ಸೇಮ್ ಫಾರ್ಮುಲಾದಲ್ಲಿ. ನೀನು ಎಕ್ಸಾಮಲ್ಲಿ ಇಷ್ಟು ಡೀಟೇಲ್ ಮಾಡ್ತಾ ಹೋದರೆ ಕಮ್ಮಿ ಆಗುತ್ತೆ, ಬಟ್ ಸ್ಮಾರ್ಟಾಗಿ ಫಾರ್ಮುಲಾ ಒಂದಕ್ಕೆ ಬರೆದ್ಬಿಟ್ಟು ಮಿಕ್ಕಿದೆಲ್ಲ ನಿಮಗೆ ಗೊತ್ತಾಗಬೇಕು ಕ್ಯಾರಿ ಔಟ್ ಮಾಡೋಕ್ಕೆ. ನಾನು ನಿಂಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ ಎಲ್ಲದಕ್ಕೂ ಫಾರ್ಮುಲಾ. ಸೊ ಫಾರ್ಮುಲಾ ಏನು, ಎಕ್ಸ್ ಈಕ್ವಲ್ಸ್ ಟು ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಇದು ಫಾರ್ಮುಲಾ. ಸೊ ಈ ಫಾರ್ಮುಲಾದಲ್ಲಿ ಹೆಂಗಿದೆ ಅಂದರೆ ಎಕ್ಸ್ ಈಕ್ವಲ್ಸ್ ಟು ಎ ವ್ಯಾಲ್ಯೂ ಏನು ಈಗ ಮೈನಸ್ 0.1 ಸಾರಿ ಸೊ ಎಕ್ಸ್ ಈಕ್ವಲ್ಸ್ ಟು ಎ ವ್ಯಾಲ್ಯೂ ಏನಿದೆ 1.023 ಇಂಟು ಎಫ್ ಆಫ್ ಬಿ ವ್ಯಾಲ್ಯೂ ಏನಿದೆ 11.78 ಇದೆ, ಮೈನಸ್ ಬಿ ವ್ಯಾಲ್ಯೂ ಏನಿದೆ 2 ಇದೆ, ಇಂಟು ಎಫ್ ಆಫ್ ಎ ವ್ಯಾಲ್ಯೂ ಏನಿದೆ ಮೈನಸ್ 0.154 ಇದೆ, ಡಿವೈಡೆಡ್ ಬೈ ಎಫ್ ಆಫ್ ಬಿ ಏನು 11.78 ಮೈನಸ್ 0.154. ಯಾವತ್ತು ಮೈನಸ್ ಬರಿಬೇಕಾದ್ರೆ ಬ್ರ್ಯಾಕೆಟ್ ಮೆನ್ಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈ ಸಣ್ಣ ಬ್ರ್ಯಾಕೆಟ್ ಮಿಸ್ ಆದ್ರೂ ವ್ಯಾಲ್ಯೂಸ್ ಚೇಂಜ್ ಆಗಿಬಿಡುತ್ತೆ. ಸೊ ಮೇಕ್ ಶೂರ್ ಯು ಮೆನ್ಷನ್ ದ ಬ್ರ್ಯಾಕೆಟ್ ಇನ್ ಅ ಈಸಿಯರ್ ವೇ. ಸೊ ಈಗ ಕ್ಯಾಲ್ಕುಲೇಟ್ ಮಾಡು. ಈಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ ನೋಡಿ, ಇಲ್ಲಿ ಇದು ಹೆಂಗಿದೆ ಹಂಗೆ ಫಸ್ಟು ನ್ಯೂಮರೇಟ್ರು ಆಮೇಲೆ ಡಿನಾಮಿನೇಟ್ರು. 1.023 ಬ್ರ್ಯಾಕೆಟ್ ಇಂಟು ಏನು 11.78 ಬ್ರ್ಯಾಕೆಟ್ ಕ್ಲೋಸು ಮೈನಸ್ 2 ಮೈನಸ್ ಬ್ರ್ಯಾಕೆಟ್ ಓಪನ್ ಮೈನಸ್ 0.154. ಇಲ್ಲಿ ಹೇಗಿದೆ ನಾನು ಹಾಗೆ ಬರ್ಕೊಂಡಿದ್ದೀನಿ. ಕ್ಲೋಸ್ ಮಾಡಿ ಆನ್ಸರ್ ತೆಗಿತೀನಿ. 10.205 ಬಂತು. ಇಲ್ಲಿ 10.205 ಬರ್ಕೊಂಡು ಡಿವೈಡೆಡ್ ಬೈ ಈಗ 11. ಈ ಡಿನಾಮಿನೇಟ್ರ್ ಮೈನಸ್ ಮಾಡ್ಕೋಬೇಕು. ಏನು ಬರುತ್ತೆ 11.78 ಮೈನಸ್ ಬ್ರ್ಯಾಕೆಟ್ ಓಪನ್ ಮೈನಸ್ 0.154 ಕ್ಲೋಸ್ ದ ಬ್ರ್ಯಾಕೆಟ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ 11.934 ಬರುತ್ತೆ. 11.934 ಬಂತ. ಈ ಎರಡನ್ನೂ ಮತ್ತೆ ಇವಾಗ ನೀನು ಡಿವೈಡ್ ಮಾಡಬೇಕು. ತುಂಬ ಈಸಿ ಇದೆ, ನಿನಗೆ ಅರ್ಥ ಮಾಡ್ಕೊಳ್ಳೋಕೆ ಒಂದೆರಡು ಸಲ ನೀವು ವಿಡಿಯೋ ನೋಡೋ, ಈಸಿ ಇದೆ. 10.205 ಇದು ಹೇಳಿದ್ನಲ್ಲ ನಿಮಗೆ ಫ್ರ್ಯಾಕ್ಷನ್ ಇದ್ದಾಗ ಇದನ್ನು ಹಾಕೋಬೇಕು ಅಂತ, ಡಿವೈಡೆಡ್ ಬೈ 11.934 ಈಕ್ವಲ್ಸ್ ಟು ಈ ಥರ ಬರುತ್ತೆ. ಎಸ್ ಡಿ ಒತ್ತಿದಾಗ ವ್ಯಾಲ್ಯೂ ಸಿಗುತ್ತೆ 0.855. ಇದು ಇವಾಗ ನಮಗೆ ಎ ವ್ಯಾಲ್ಯೂ ಆಗುತ್ತೆ. ಸರಿನಾ? ಪ್ರತಿಯೊಂದು ನಾನು ಹೇಳ್ದಂಗೆ ಏನಂದರೆ ಎ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇವಾಗ ಎ ವ್ಯಾಲ್ಯೂ ಚೇಂಜ್ ಆದಾಗ ನೀನು ನೆಗೆಟಿವ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಬರ್ಕೋಬೇಕೀಗ. ದೇರ್ಫೋರ್ ಎಕ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 3ನ ಈ ವ್ಯಾಲ್ಯೂ ಮೆನ್ಷನ್ ಮಾಡ್ತೀವಿ 0.855 ಈ 0.855 ಮೈನಸ್ 3. ಈಗ ಕ್ಯಾಲ್ಕುಲೇಟ್ರಲ್ಲಿ ಬರ್ಕೊ. ನಿನ್ನ ಪ್ರತಿ ಸ್ಟೆಪ್ಪಲ್ಲೂ ನಾನು ಹೇಳ್ತಿದ್ದೀನಿ ಕ್ಯಾಲ್ಕುಲೇಟ್ರಲ್ಲಿ ಇ ಎಲ್ಲಿದೆ, ಶಿಫ್ಟ್ ಒತ್ತಿದಾಗ ಇ ಯಾವ ಥರ ಬರುತ್ತೆ ಅಂತ ಹೇಳಿದ್ದೀನಿ. ಇನ್ನೊಂದು ಸರಿ ಏನೂ ಹೇಳ್ತಿದ್ದೀನಿ. ಈಗ 0.855 ಶಿಫ್ಟ್ ಒತ್ತಿ, ಈ ಕ್ಯಾಲ್ಕುಲೇಟ್ರಲ್ಲಿ ಶಿಫ್ಟ್ ಒತ್ತಿ ಎಲ್ ಎನ್ ಅಂದರೆ ಲ್ಯಾನ್ ಅಂತ, ಇ ಅಂದರೆ ಲ್ಯಾನ್ ಅಂತಾನೆ, ಬಟ್ ಅದು ಬೇರೆ ವರ್ಷನ್ನು. ಸೊ ಇಗೆ ಇ ಒತ್ತಿದಾಗ 0.855 ಸೇಮ್ ಇಲ್ಲಿ ಹೆಂಗಿದೆ ಅಲ್ಲಿ ಓದ್ತೀವಿ ಮೈನಸ್ 3 ಈಕ್ವಲ್ಸ್ ಟು ಮೈನಸ್ ಬಂತ, ನೆಗೆಟಿವ್ ವ್ಯಾಲ್ಯೂ ಬಂತ. ಈಗ ಮೈನಸ್ 0.990. ಈಗ ಇದು ಬಂದ್ಬಿಟ್ಟು ಎಫ್ ಆಫ್ ಎ ವ್ಯಾಲ್ಯೂ. ಎ ವ್ಯಾಲ್ಯೂ ಎಫ್ ಆಫ್ ಎ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಬರೀತೀಯ ಅಂದರೆ ದೇರ್ ಫೋರ್ ದ ರೂಟ್ ಲೈಸ್ ಬಿಟ್ವೀನ್ ಇಲ್ಲಿ 0.855 ಎ
ಸೊ 0.855 ಕಾಮ 2. ಕಾಮ 2 ಈ ಥರ ಇದ್ದಾಗ ಸೊ ಈ ವ್ಯಾಲ್ಯೂಸ್ ಬಂದಿರುತ್ತಲ್ಲ, ಇಲ್ಲಿ ಇದು ಬರ್ಕೊಂಡಾದ್ಮೇಲೆ ಈಗ ಮತ್ತೆ ಥರ್ಡ್ ಇಟರೇಷನ್. ಸೊ ಇದು ನೀಟಾಗಿ ನೋಡು, ಮಧ್ಯದಲ್ಲಿ ನನಗೆ ಸ್ವಲ್ಪ ಟಫ್ ಅನಿಸಿದೆ ಅಂತಕ್ಕಂದರೆ ನನಗೂ ಗ್ಯಾಪ್ ಆಯಿತು. ನಾನು ಹೇಳ್ತಿದ್ದೀನಿ ನೋಡು. ಥರ್ಡ್ ಇಟರೇಷನ್ಗೂ ಸೇಮ್ ಪ್ರೊಸೀಜರ್. ಎ ವ್ಯಾಲ್ಯೂ ಚೇಂಜ್ ಆಗಿದೆ 0.855. ಬಿ ವ್ಯಾಲ್ಯೂ ಏನು ಸೇಮ್ ಆ್ಯಸ್ ಇಟ್ ಈಸ್ 2 ಇದೆ. ಎಫ್ ಆಫ್ ಎ ವ್ಯಾಲ್ಯೂ ಬಂದುಬಿಟ್ಟು ಇದು ಬರುತ್ತೆ -0.990. ಎಫ್ ಆಫ್ ಎ ವ್ಯಾಲ್ಯೂ -0.99 ಏನಿದೆ 0. ಎಫ್ ಆಫ್ ಬಿ ವ್ಯಾಲ್ಯೂ ಆ್ಯಸ್ ಯೂಶುವಲ್ 11.78. ಯಾವತ್ತೂ ಸಹ ಎ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ ಇದರಲ್ಲಿ, ಬಿ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇರುತ್ತೆ. ಎಂತಕ್ಕಂದರೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇರಲೇಬೇಕು. ದಟ್ ಈಸ್ ವಾಟ್ ರೆಗ್ಯುಲರ್ ಫಾಲ್ಸಿ ಮೆಥಡ್ ಸೇಸ್. ಸೊ ಹಿಂಗಾಯ್ತಾ. ಇದಾದಮೇಲೆ ಮತ್ತೆ ದೇರ್ ಫೋರ್ ಎಕ್ಸ್ ಈಕ್ವಲ್ಸ್ ಟು ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಇದು ಫಾರ್ಮುಲಾ. ಇದು 3 ಇಟರೇಷನ್ಸ್ ಕ್ಯಾರಿ ಔಟ್ ಮಾಡೋ ಅಂದರೆ ಥರ್ಡ್ ಇಟರೇಷನ್ ಮಾಡಿದ್ರೆ ಮುಗೀತು. ಇಲ್ಲಿಗೆ 8 ಮಾರ್ಕ್ಸ್ ಈ ಕ್ವಶನು. ಇದೇನು ಈಸಿ ಇಲ್ಲ. ಕ್ಯಾಲ್ಕುಲೇಟ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು, ಎ ವ್ಯಾಲ್ಯೂ ಚೇಂಜ್ ಮಾಡು, ರೂಟ್ ಕಂಡಿಡಿ ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಕಾಂಪ್ಲೆಕ್ಸ್ ಇಲ್ಲ ಇದರಲ್ಲಿ. ಈಗ ಎ ವ್ಯಾಲ್ಯೂ ಎಷ್ಟು 0.855 ಇಂಟು ಎಫ್ ಆಫ್ ಬಿ ವ್ಯಾಲ್ಯೂ ಎಷ್ಟು 11.78 ಮೈನಸ್ ಏನಿದು ಎಫ್ ಆಫ್ ಎ ಬಿ ವ್ಯಾಲ್ಯೂ ಬಂದು 2 ಇಂಟು ಎಫ್ ಆಫ್ ಬಿ ವ್ಯಾಲ್ಯೂ ಏನು 11 ಬಿ ಅಲ್ವಾ, ಎಫ್ ಆಫ್ ಎ 0.855 ಹಿಂಗಿದ್ದಾಗ ಡಿವೈಡೆಡ್ ಇದು ಎಷ್ಟು ಕ್ಯಾನ್ಸಲ್ ಮಾಡ್ತಿದ್ದೀನಿ, ಇನ್ನೊಂದು ಸರಿ ಹೇಳ್ತಿದ್ದೀನಿ ನೋಡು. ಎ ವ್ಯಾಲ್ಯೂ ಬಂದ್ಬಿಟ್ಟು 0.855, ಎಫ್ ಆಫ್ ಬಿ ವ್ಯಾಲ್ಯೂ ಏನು 11.78 ಮೈನಸ್ ಬಿ ವ್ಯಾಲ್ಯೂ ಏನು 2 ಇಂಟು ಎಫ್ ಆಫ್ ಎ ವ್ಯಾಲ್ಯೂ ಏನು -0.990. ಯಾವತ್ತು ಈ ಥರ ಬರ್ಕೊಂಬಿಡು, ನಿಂಗೆ ಈಸಿ ಆಗುತ್ತೆ. ತುಂಬ ಏನು ಭಾರಿ ಹೊತ್ತು ಹಿಡಿಯಲ್ಲ, ಈಸಿ ಇರುತ್ತೆ. ಸೊ ಬಿ ವ್ಯಾಲ್ಯೂ ಎಫ್ ಆಫ್ ಬಿ ಮತ್ತು 11.78 ಮೈನಸ್ ಆಫ್ -0.990 ಈ ವ್ಯಾಲ್ಯೂ ಇಲ್ಲಿಗೆ ಬಂತಲ್ವಾ. ಈಗ ಕ್ಯಾಲ್ಕುಲೇಷನ್ ಆ್ಯಸ್ ಇಟ್ ಈಸ್ ನಿಂಗೆ ಹೇಳಿದ್ನಲ್ಲ, ಈಗ ಕ್ಯಾಲ್ಕುಲೇಟ್ ಮಾಡು. ಈ ವ್ಯಾಲ್ಯೂಸ್ ಎಲ್ಲ ಹಿಂಗಿದೆ. ಡಿನಾಮಿನೇಟ್ರ್ ಒಂದು ಸೈಡ್ ಬರೀ, ನ್ಯೂಮರೇಟ್ರು ಆಮೇಲೆ ಒಂದು ಸರಿ ಕ್ಯಾಲ್ಕುಲೇಟ್ ಮಾಡು. 0.855 ಬ್ರ್ಯಾಕೆಟ್ ಓಪನ್ ಮಾಡ್ಕೊ. ಬ್ರ್ಯಾಕೆಟ್ ಇಲ್ಲೇ ಇರುತ್ತೆ ನೋಡ್ಕೊ, ಇದು ಬ್ರ್ಯಾಕೆಟ್ಸ್ಗಳು. ಇ ಅನ್ನೋದು ಇಲ್ಲಿರುತ್ತೆ. ನೀನೀಗ ಲಾಗ್ ಅಂತ ಏನಾದರೂ ಕ್ವಶನ್ ಕೊಟ್ಟರೆ ಲಾಗ್ ಸೇಮ್ ಅದೇ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಇಲ್ಲಿರುತ್ತಲ್ಲ 0.855 11.78 ಬ್ರ್ಯಾಕೆಟ್ ಓಪನ್ ಮಾಡಿ ಮೈನಸ್ 2 ಇಂಟು ಮೈನಸ್ 0.990 ಇದು ಕ್ಲೋಸ್ ಮಾಡಿದಾಗ ಇದೇನು ಆನ್ಸರ್ ಬರುತ್ತೆ 12.052 ಅಲ್ಲ, ಇಲ್ಲಿ 12.052. ಈಗ ಡಿನಾಮಿನೇಟರ್ ಕ್ಯಾಲ್ಕುಲೇಟ್ ಮಾಡು. ಏನಂದರೆ 11.78 ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿ ಮೈನಸ್ 0.990 ಈಕ್ವಲ್ಸ್ ಎಷ್ಟು ಇವತ್ತು 12.770. ಈಗ ಇದು ಕ್ಯಾಲ್ಕುಲೇಟ್ ಮಾಡು. 12.052 ಇದು ಫ್ರ್ಯಾಕ್ಷನ್ ಹಾಕೋ, ಮತ್ತು 12.770 ಎಷ್ಟಿವತ್ತು 0.944 ಬಂತು. 0.944
ಈಗ 0.944ನ ನೀ ಏನು ಮಾಡಬೇಕು, ಇದರಲ್ಲಿ ಹಾಕಿ ನೋಡಬೇಕು. ಸಾರಿ ಇದರಲ್ಲೇನು ಹಾಕೋದಿರಲ್ಲ. 0.944 3 ಇಟರೇಷನ್ಸ್ದು ವ್ಯಾಲ್ಯೂ ಬಂತ. ಥರ್ಡ್ ಇಟರೇಷನ್ದು ಇದು ಫೈನಲ್ ವ್ಯಾಲ್ಯೂ. ಈ ಫೈನಲ್ ವ್ಯಾಲ್ಯೂನ ನೀನೇನು ಮಾಡಬೇಕು, ದೇರ್ ಫೋರ್ ದ ರಿಕ್ವೈರ್ಡ್ ರೂಟ್ ಈಸ್ 0.944. ಇಷ್ಟು ಪ್ರೊಸೀಜರು 8 ಮಾರ್ಕ್ಸು. ಇದು ನಿನಗೆ ಅರ್ಥ ಆಗಲಿ ಅಂತ ಬೇಸಿಕ್ಕಿಂದ ಹೇಳಿದ್ದೀನಿ. ಇದು ತುಂಬ ಈಸಿ ಮಾಡೋವಂಥದ್ದು. 8 ಮಾರ್ಕ್ಸ್ ನೀನು ಆರಾಮ್ಸೆ ಸ್ಕೋರ್ ತೆಕ್ಕೋಬೋದು. ವೀಡಿಯೋನ ಇನ್ನೊಂದು ಸರಿ ನೋಡ್ಕೊ. ಇನ್ನೊಂದು ಸಮ್ ಸಹ ನಿನಗೆ ಮಾಡಿ ಈಗ ಇದ್ರ ಸಮೇತನೇ ನಿಂಗೆ ಹೇಳ್ತೀನಿ. ಇದನ್ನು ಕಳಿಸೋದು ಕಷ್ಟ ಆಗುತ್ತೆ, ಸೊ ಅದಕ್ಕೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಿಂಗೆ ಲಿಂಕ್ ಸೆಂಡ್ ಮಾಡ್ತೀನಿ. ಈಗ ಇದು ಸೆಕೆಂಡ್ ಕ್ವಶನ್ನು. ಇದು ಏನಂತಕ್ಕೆ ಹೇಳ್ಕೊಡ್ತಿದ್ದೀನಿ ಅಂದರೆ, ಈ ಥರ ನಾನು ಹೇಳ್ಕೊಟ್ನಲ್ಲ ಕ್ವಶನ್ಸು, ಇವೆಲ್ಲ ಇದ್ದಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಯಾವಾಗ ಬರುತ್ತೆ, 0 1 2 3 ಇಟ್ಟಾಗಲೂ ಬರುತ್ತೆ. ಇದು ಲ್ಯಾನ್ ಅಂತ ಕೊಡ್ಬೋದು, ಅಂತ ಕೊಡ್ಬೋದು, ಲಾಗ್ ಅಂತ ಕೊಡ್ಬೋದು, ಕ್ಯಾಲ್ಕುಲೇಟ್ರಲ್ಲಿ ಈಸಿಯಾಗಿ ಮಾಡ್ಬೋದು. ಬಟ್ ಈ ಈಕ್ವೇಷನ್ ಕೊಟ್ಟಾಗ ಇದ್ರ ಸಿಚುವೇಶನ್ಸ್ ಹೆಂಗಿರುತ್ತೆ ಅಂದರೆ, ಈಗ 0 1 2 3 ಇದರಲ್ಲಿ ಬರೋದಿಲ್ಲ. ಒಂದೊಂದು ಸರಿ ಹೆಂಗೆ ಬರುತ್ತೆ ಅಂದರೆ, ಒಂದು ಸರಿ -2 ಬರುತ್ತೆ, ಇಲ್ಲ -3 ಬರುತ್ತೆ, ಇಲ್ಲ -1 ಬರುತ್ತೆ, ಮತ್ತು 4 ಬರುತ್ತೆ. ಈ ಥರ ಬಂದುಬಿಡುತ್ತೆ. ಇದಕ್ಕೆ ವ್ಯಾಲ್ಯೂಸು ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ. ಬಟ್ ಈ ರೂಟ್ ವ್ಯಾಲ್ಯೂಸಿಗೆ ಒಂದು ಮೇನ್ ರೂಟ್ ಇರುತ್ತಲ್ಲ, ಇದು ಈ ಥರ ವೇರಿಯೇಷನ್ಸಲ್ಲಿ ಬಂದುಬಿಡುತ್ತೆ. ಸೊ ನಿನ್ಗೆ ಇದು ಅರ್ಥ ಮಾಡಿಸೋದಕ್ಕೆ ನಾನು ಈ ಥರ ಒಂದು ಕಾಂಪ್ಲೆಕ್ಸ್ ಈಕ್ವೇಷನಲ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಈಗ ಫಸ್ಟು ಏನು ಬರೀತೀಯ, ಲೆಟ್ f of x equals to x cube minus 3x plus 4 equals to 0. ಸರಿನಾ? ಇದೊಂದು ಈಕ್ವೇಷನ್ನು. ಸೊ ಇವಾಗ ನೀನು ವಿ ನೋ ದ್ಯಾಟ್ x equals to a f of b minus b f of a divided by f of b minus f of a ಅನ್ನೋ ಫಾರ್ಮುಲಾ ಬರ್ಕೊಳ್ತೀಯ. ಈಗ ಟು ಫೈಂಡ್ ರೂಟ್ ಕಂಡುಹಿಡಿಬೇಕಲ್ವ, ಟು ಫೈಂಡ್ ರೂಟ್ a, b. ಈಗ ನಾವು a, b ಹುಡುಕಬೇಕು. ಏನು ಬರಬೇಕು, ಒಂದು ನೆಗೆಟಿವ್ ವ್ಯಾಲ್ಯೂ, ಒಂದು ಪಾಸಿಟಿವ್ ವ್ಯಾಲ್ಯೂ. ಈಗ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ಬರಿತಾ ಹೋದರೆ ಲೇಟ್ ಆಗುತ್ತೆ. ಸೊ ನೀನು ಫಸ್ಟು 0 1 2 3 ಇದರಿಂದ ಟ್ರೈ ಮಾಡು. ಈಗ ನಾನು 0 ತೊಳ್ತೀನಿ. 0ಗೆ ಇಲ್ಲಿ ಮೆನ್ಷನ್ ಮಾಡಬೇಕಂತ ಇಲ್ಲ, ಬಟ್ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ನಿನಗೆ ಹೇಳ್ಕೊಡ್ತಿದ್ದೀನಿ. ಸೊ ಈಗ 0 ಅಂದರೆ ಈ ಈಕ್ವೇಷನಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡು. ಎಕ್ಸ್ ಕ್ಯೂಬಲ್ಲಿ ಎಕ್ಸ್ ಜಾಗದಲ್ಲಿ 0. ಕ್ಯೂಬಿಗೆ ಹೆಂಗೆ ಹಾಕ್ಬೇಕಂದ್ರೆ, ಈಗ ಸ್ಕ್ವೇರ್ ಇದ್ದರೆ ಇಲ್ಲೇ ಸ್ಕ್ವೇರ್ ಇರುತ್ತೆ. ಸೊ ಸ್ಕ್ವೇರ್ ಇದ್ದರೆ ಸ್ಕ್ವೇರ್ ಹಾಕು. ಇಫ್ ಇನ್ ಕೇಸ್ ಕ್ಯೂಬ್ ಬೇಕಂದರೆ ಈಗ ಎಕ್ಸ್ ಅಂತ ಹೊಡಿ. ಇಲ್ಲಿ 0 ಕ್ಯೂಬಿಗೆ ಏನು ಮಾಡು, 3 ಹೊಡಿ. 0 ಕ್ಯೂಬ್ ಆಯಿತು. -3 ಇದು ಹೊಡೆದ್ಬಿಟ್ಟು -3 ಇಂಟು ಎಕ್ಸ್ ವ್ಯಾಲ್ಯೂ ಇಲ್ಲಿದೆ ಅಲ್ಲ, 0 ಮಾಡು, ಬ್ರ್ಯಾಕೆಟ್ ಕ್ಲೋಸ್ ಮಾಡು, ಪ್ಲಸ್ 4 ಈಕ್ವಲ್ಸ್ ಟು ಏನು ಬರುತ್ತೆ, 4 ಬರುತ್ತೆ. ಸೊ ವ್ಯಾಲ್ಯೂ 4 ಬಂತು. ಈಗ ನೆಕ್ಸ್ಟು 1ಇಂದ ಟ್ರೈ ಮಾಡೋಣ. ಸೊ 1 ಕ್ಯೂಬು, ಈ ಕಡೆ ಆರೋ ಮಾರ್ಕ್ ಕೊಟ್ಟು -3 ಇಂಟು ಎಕ್ಸ್ ವ್ಯಾಲ್ಯೂ ಇಲ್ಲಿ 3 ಇಂಟು 1 ಪ್ಲಸ್ 4 ಏನು ಬಂತು, ಈಕ್ವಲ್ಸ್ ಟು 2 ಬಂತು. ಈಗ 2 ಕ್ಯೂಬು -3 ಇಂಟು 2 ಪ್ಲಸ್ 4 6 ಬಂತು. ಈಗ ನಾವು ಇಷ್ಟೊಂದು ಮಾಡಿದ ಮೇಲೂ ಸಹ ನಮಗೆ ಇಲ್ಲಿ ಬಂದುಬಿಟ್ಟು ಎಲ್ಲ ಪಾಸಿಟಿವ್ ವ್ಯಾಲ್ಯೂಸೇ ಬರ್ತಿದೆ. ಈಗ ಇನ್ಕ್ರೀಸೇ ಆಗ್ತಿದೆ. 4 2 6 ಮತ್ತೊಂದು ಇನ್ಕ್ರೀಸ್ ಆಗುತ್ತೆ. ಇವಾಗ ಇದಿಷ್ಟು ಬೇಡ. ನಿನಗೆ ಯಾವಾಗ ಒಂದು 3 ವ್ಯಾಲ್ಯೂಸಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂತು, ಈಗ 0ಇಂದ ಸ್ಟಾರ್ಟ್ ಮಾಡಿದೆ ಅಲ್ವಾ, -1ಇಂದ ಸ್ಟಾರ್ಟ್ ಮಾಡು. ಸೊ -1 ಇದ್ದಾಗ ಏನಾಗುತ್ತೆ, ಸಾರಿ 0ಇಂದನೇ ಮಾಡು, ಪರವಾಗಿಲ್ಲ, ಯಾಕಂದರೆ ಕೆಲವೊಂದು ಹೇಳೋಕ್ಕಾಗಲ್ಲ. 0 ಕ್ಯೂಬಿಗೆ ನಾವು ನೋಡಿದ್ವಲ್ಲ, 0 ಬಂದು 4 ಬಂತ, -1 ಹಾಕು. -1ಅಲ್ಲಿ -1 ಹಾಕು,
-1 ಎಕ್ಸ್ ಕ್ಯೂಬ್ ಹೇಳಿದ್ನಲ್ಲ ನಿಮಗೆ, ಎಕ್ಸ್ ಹೊತ್ತಿದ್ರೆ ಇಲ್ಲಿ ಇದ್ರ ಸಮೇತ ಕ್ಯೂಬ್ ತೊಳುತ್ತೆ, ಕ್ಯೂಬು -3 ಇಂಟು -1. ನಾನು ಇನ್ನೊಂದು ಸರಿ ಹೇಳ್ತಿದ್ದೀನಿ, ಇಲ್ಲಿ ಏನು ಮೆನ್ಷನ್ ಮಾಡ್ತಿದ್ಯಾ ಆ ಸಿಂಬಲ್ಸ್ನ ನೀಟಾಗಿ ಮೆನ್ಷನ್ ಮಾಡು. ಆನ್ಸರ್ ಅಕ್ಯುರೇಟಾಗಿ ಬಂದಿರುತ್ತೆ, ಆರಾಮ್ಸೆ 8 ಮಾರ್ಕ್ಸ್ ತೆಕ್ಕೋಬೋದು. 3 ಇಂಟು 1 +4, ಈಗೇನು ಬಂತು 6 ಬಂತಾ, -1 6 ಬಂತು. ಈಗ -2 ಮಾಡು, -2 ಹೋಲ್ ಕ್ಯೂಬು, ಏನು -2 ಹೋಲ್ ಕ್ಯೂಬು ಮಾರ್ಕು -3 ಇಂಟು -2 +4 2 ಬಂತು, -2 = 2 ಬಂತು. ಈಗ -3 ಜೊತೆ ಟ್ರೈ ಮಾಡಿದೆ, -3 ಯಾಕಂದರೆ ಇಲ್ಲಿ ನೋಡಿ 4 6 2 ಅಂದರೆ ಈ ಎರಡು ವ್ಯಾಲ್ಯೂಗಿಂತನೂ ರೆಡ್ಯೂಸ್ ಆಗಿ ಬಂತು. ನೆಕ್ಸ್ಟ್ ವ್ಯಾಲ್ಯೂ ನೆಗೆಟಿವ್ ಬರೋದು, ಯಾವಾಗ ಸ್ವಲ್ಪ ಡಿಕ್ರೀಸ್ ಆಗ್ತಾ ಬರುತ್ತೆ ಆವಾಗ ನೆಗೆಟಿವ್ ವ್ಯಾಲ್ಯೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. -3 ಎಕ್ಸ್ ಕ್ಯೂಬು -3 ಇಂಟು -3 +4 -14 ಬಂತಾ, -3 -14. ಎರಡು ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ. ಈಗ ಇದನ್ನು ಎ ಅಂತ ಚೂಸ್ ಮಾಡು, ಇದನ್ನು ಬಿ ಅಂತ ಚೂಸ್ ಮಾಡು. ಈಗ therefore the root lies between -2, -3. ಇಲ್ಲಿಗೆ ಸಿಗ್ತಾ. ಈಗ ಫಸ್ಟ್ ಇಟರೇಷನ್ ಅದೇ 3 ಡೆಸಿಮಲ್ ತೆಕ್ಕೊಳಕ್ಕೆ ಹೇಳ್ತೀನಂತ ಹೇಳಿದ್ನಲ್ಲ, ಈ ಥರ ತೆಕ್ಕೋಬೇಕು. ಎಕ್ಸ್ ಫಾರ್ಮುಲಾ ಹಾಗೆ ಬರ್ಕೊ, ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ, ಇದು ಫಾರ್ಮುಲಾ. ಈಗ ಇಲ್ಲಿ ನೋಡಿ, ಎ ವ್ಯಾಲ್ಯೂ -2, ಬಿ ವ್ಯಾಲ್ಯೂ -3, ಎಫ್ ಆಫ್ ಎ ವ್ಯಾಲ್ಯೂ 2, ಎಫ್ ಆಫ್ ಬಿ ವ್ಯಾಲ್ಯೂ -14. ಇದು ಹೆಂಗಿದೆ ಹಂಗೆ ಇಲ್ಲಿ ಬರ್ಕೊ. ಎ ವ್ಯಾಲ್ಯೂ -2 ಇಂಟು ಎಫ್ ಆಫ್ ಬಿ -14 ಮೈನಸ್ ಬಿ ಇಂಟು ಬಿ ಮೈನಸ್ ಆಫ್ -3 ಹಾಕೋ, ಯಾಕಂದರೆ ಇಲ್ಲಿ ನೆಗೆಟಿವ್ ಇದ್ದಾಗ ಬ್ರ್ಯಾಕೆಟ್ ಹಾಕೋದು ತುಂಬ ಇಂಪಾರ್ಟೆಂಟು. -3 ಇಂಟು ಎಫ್ ಆಫ್ ಎ ಏನು 2 ಡಿವೈಡೆಡ್ ಬೈ ಎಫ್ ಆಫ್ ಬಿ ಏನು -14 -2. ಈಗ ಇಲ್ಲಿ ಇದನ್ನು ಸೇಮ್ ಕ್ಯಾಲ್ಕುಲೇಟ್ ಮಾಡು. ಏನಂದರೆ -2 -14 -3 to 14 minus bracket open -3 into, so close the bracket, into 2. ಈ ಆನ್ಸರ್ ಏನು ಬರುತ್ತೆ 34 ಬಂತ. ನ್ಯೂಮರೇಟರ್ದು 34 ಡಿವೈಡೆಡ್ ಬೈ ಈ ಕೆಳಗಡೆದು ಮಾಡೋದು. ಈಗ -14 ಮೈನಸ್ ಆಫ್ 2 ಈಕ್ವಲ್ಸ್ ಟು -16. ಈಗ 34 ಈ ಆಪ್ಷನ್ ಇಲ್ಲಿ ಕೆಳಗೆ ಹೇಳಿದ್ನಲ್ಲ, ಫ್ಯಾಕ್ಟರೈಸೇಷನ್ ಸಿಂಬಲ್ ಇದು, ಈ ಸಿಂಬಲ್ ಫ್ಯಾಕ್ಟರೈಸೇಷನ್ ಸಿಂಬಲು. 34 ಡಿವೈಡೆಡ್ ಬೈ -16 -17/8 ಬಂತ, -2.215 -2.215. ಸೊ ನಿನಗೆ ಅರ್ಥ ಆಗಲಿ ಅಂತ ಇಲ್ಲೇ ಬರಿತೀನಿ ನೋಡು. ಈಗ ಈ ಈಕ್ವೇಷನ್ನು ಇದನ್ನು ಈ ಎ ವ್ಯಾಲ್ಯೂನ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವ ಈಕ್ವೇಷನಲ್ಲಿ? x³ - 3x + 4 = 0. ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ವ್ಯಾಲ್ಯೂ ನೆನ್ಪಿಟ್ಕೊ, -2.215 ಅಲ್ಲ, -2.215 ಕ್ಯೂಬು
ಹೇಳಿದ್ನಲ್ಲ ಕ್ಯೂಬು ಆ್ಯರೋ ಮಾರ್ಕ್ -3 ಇಂಟು ಮೈನಸ್ ಸೇಮ್ ಅದೇ 2.215 ವ್ಯಾಲ್ಯೂ ಇದೆಯಲ್ಲ ಎಕ್ಸನ್ನ ಜಾಗದಲ್ಲಿ ಎಲ್ಲ 2.215 ಹಾಕ್ಬೇಕು ನೀನು. ಸೊ -2.215 ಇಂಟು +4 = -0.222 ಬಂತು ಆನ್ಸರ್. ಈಗ ಈ ವ್ಯಾಲ್ಯೂ ಬಂದುಬಿಟ್ಟು ಎಫ್ ಆಫ್ ಎ ವ್ಯಾಲ್ಯೂ ಆಗುತ್ತೆ. ಎಫ್ ಆಫ್ ಎ ವ್ಯಾಲ್ಯೂ ಇದಾಗುತ್ತೆ. ಸೊ ಇವಾಗ ಎ ವ್ಯಾಲ್ಯೂ ಬಂದುಬಿಟ್ಟು -2.215, ಎಫ್ ಆಫ್ ಎ ಅಂದರೆ ಇದ್ರದ್ದು ಎಫ್ ಆಫ್ ಎ ವ್ಯಾಲ್ಯೂ -0.222. ಸರಿನಾ? ಇಲ್ಲಿಗಾಯಿತು. ಈಗ ರೂಟ್ ಲೈಸ್ ಬಿಟ್ವೀನ್ -2.215, -3. ಯಾವತ್ತು ಎ ವ್ಯಾಲ್ಯೂ ಒಂದು ಚೇಂಜ್ ಆಗುತ್ತೆ, ಬಿ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ರಿಮೇನ್ ಇರುತ್ತೆ. ಸೊ ಈಗ ಎ ವ್ಯಾಲ್ಯೂ ಏನು -2.215, ಬಿ ವ್ಯಾಲ್ಯೂ ಏನು -3, ಎಫ್ ಆಫ್ ಎ ವ್ಯಾಲ್ಯೂ ಏನು -0.222, ಎಫ್ ಆಫ್ ಬಿ ವ್ಯಾಲ್ಯೂ ಏನು -14. ಸರಿನಾ? ಈಗ ಸೇಮ್ ಫಾರ್ಮುಲಾದಲ್ಲಿ x = a ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಈ ವ್ಯಾಲ್ಯೂದಲ್ಲಿ ಸೇಮ್ ಮೆನ್ಷನ್ ಮಾಡಬೇಕು. ಎ ವ್ಯಾಲ್ಯೂ ಏನು -2.215 ಇಂಟು ಎಫ್ ಆಫ್ ಬಿ ವ್ಯಾಲ್ಯೂ ಏನು -14 ಮೈನಸ್ ಬಿ ವ್ಯಾಲ್ಯೂ ಏನು -3 ಬ್ರ್ಯಾಕೆಟ್ ಹಾಕೋ. ಈ ಥರ ಇದು ಬಂದಿದ ತಕ್ಷಣ ಬ್ರ್ಯಾಕೆಟ್ ಹಾಕೋಬಿಡು. ಇಂಟು ಎಫ್ ಆಫ್ ಎ ವ್ಯಾಲ್ಯೂ ಏನು -0.222. ಇದು ನೀನು ನೆನ್ಪಿಟ್ಕೊಳ್ಳೋದು ನಿನ್ನ ಮೇಲೇ ಇರುತ್ತೆ. ಇವೆಲ್ಲ ನೀನು ನೆನ್ಪಿಟ್ಕೋಬೇಕು. ನೀನು ಇದು 2 ನ್ಯೂಮರಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕಲಿ ಬೇರೆದು ಬರೋಕ್ಕೆ ನಿಂಗೆ ಈಸಿ ಆಗುತ್ತೆ. ಎಫ್ ಆಫ್ ಬಿ ವ್ಯಾಲ್ಯೂ ಏನು -14 ಮೈನಸ್ ಎಫ್ ಆಫ್ ಎ ವ್ಯಾಲ್ಯೂ ಏನು -0.222. ಈ ಥರ ಬರ್ಕೋಬೇಕು. ಈ ಥರ ಬರ್ಕೊಂಡಾಗ -2.215 ಇಂಟು ಇನ್ನೊಂದ್ಸರಿ ಇಲ್ಲಿ ತೋರಿಸ್ಬಿಟ್ಟು ಹೇಳ್ತೀನಿ ನೋಡು. ಇಲ್ಲಿ -2.215 ಇದೆಯಲ್ಲ, -2.215 ಇಂಟು -14 ಇಂಟು -14 ಮೈನಸ್ ಇಂಟು -3 ಬ್ರ್ಯಾಕೆಟ್ ಕ್ಲೋಸು ಇಂಟು -0.222 ಬ್ರ್ಯಾಕೆಟ್ ಕ್ಲೋಸು ಈಕ್ವಲ್ಸ್ ಏನು ಬರುತ್ತೆ 30.344 ಡಿವೈಡೆಡ್ ಬೈ ಈಗ ಇಲ್ಲಿ ಇಲ್ಲೇನಂದರೆ -14 -0.222 ಕ್ಲೋಸ್ ಈಕ್ವಲ್ಸ್ ಟು -13.788 -13.788 ಸರಿ -13.788. ಇಲ್ಲಿ ಆನ್ಸರ್ ಬಂತ. ಈಗ ಈ ಎರಡನ್ನೂ ಮೈನಸ್ ಮಾಡು. 30.344 ಡಿವೈಡೆಡ್ ಬೈ -13.788 ಏನು ಬಂತು -2.201. ಈಗ ಈ ಥರ ಒಂದು 3-4 ಇಟರೇಷನ್ಸ್ ಮಾಡಿದೆ ಅನ್ಕೋ, ಇದು ಲಾಸ್ಟ್ ವ್ಯಾಲ್ಯೂ ಬಂದ್ಬಿಡುತ್ತೆ ಅನ್ಕೋ. ಸೊ ಇದಾದಮೇಲೆ ದೇರ್ಫೋರ್ ದ ರಿಕ್ವೈರ್ಡ್ ರೂಟ್ ಈಸ್ -2.201. ಇನ್ ಡೆಪ್ತಾಗಿ ನೋಡು, ನಾನಿಲ್ಲಿ 2 ಇಟರೇಷನ್ಸ್ ತೆಗೆದಿದ್ದೀನಿ.
ಸೊ ಥರ್ಡ್ ಇಟರೇಷನ್ ಸಹ ಸೇಮ್ ಪ್ರೊಸೀಜರ್, ನೀನು ಪ್ರಾಕ್ಟೀಸ್ ಮಾಡಲೇಬೇಕು. ಇದನ್ನ ಕಳಿಸಿದ್ದೀನಿ. ಸೊ ನೆಕ್ಸ್ಟು ಇದು ರೆಗ್ಯುಲರ್ ಫಾಲ್ಸಿ ಮೆಥಡು ನಿನಗಿದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನ್ಯೂಟನ್ ರಾಫ್ಸನ್ ಮೆಥಡ್ ಅಂತ ಹೇಳ್ಕೊಡ್ತೀನಿ. ಸೊ ಡಿವೈಡ್ ಆ್ಯಂಡ್ ಡಿಫ್ರೆನ್ಸು ಈಸಿ ಇದೆ. ಸೊ ಇದು ಡಿವೈಡ್ ಆ್ಯಂಡ್ ಡಿಫ್ರೆನ್ಸು ಮತ್ತು ನ್ಯೂಟನ್ಸ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಮೆಥಡು ನಿನ್ಗೆ ಒಂದು ಹೇಳ್ಕೊಡ್ತೀನಿ. ಬಿಕಾಸ್ 2 ಥರ ಹೇಳ್ಕೊಟ್ರು 3 ಥರ ಹೇಳ್ಕೊಟ್ರು ಕನ್ಫ್ಯೂಸ್ ಆಗ್ತೀವಿ. ಒಂದು ಥರ ಹೇಳ್ಕೊಟ್ರೆ ಟೇಬಲ್ ಎಲ್ಲ ಒಂದೇ ಕೊಡ್ತಾರೆ, ಸೊ ನೀನು ಆನ್ಸರ್ ಮಾಡ್ಬೋದು ಈಸಿಯಾಗಿ. ರಾಪ್ಸನ್ ಮೆಥಡು, ಟ್ರೆಪಿಸಾಯ್ಡಲು, ಸಿಂಪ್ಸನ್ 1/3 ರೂಲು ತುಂಬ ಈಸಿ. ಇದು ಸಹ 6 ಮಾರ್ಕ್ಸ್ ಸ್ಕೋರಿಂಗು. ಈ 3 ಈ 2 ಒಂದೊಂದು ಹೇಳ್ತೀನಿ, ನೀನು ಡೆಪ್ತಾಗಿ ನೀನು ಅರ್ಥ ಮಾಡ್ಕೊ ಯಾವ ಥರ ಮಾಡೋದು. ಮೆಥಡ್ ಮಾತ್ರ ನೋಡ್ಕೊ. ಈ ಟೇಬಲ್ ಎಂಥದ್ದೇ ಕೊಟ್ಟರು ಸಹ ಆನ್ಸರ್ ಒಂದೇ ಬರುತ್ತೆ. ಇದೊಂದು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೊಂದು ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೊಂದು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.